ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಈ ವರ್ಷದ 2ನೇ ತಿಂಗಳಿನ ಮೊದಲ ದಿನದಲ್ಲಿ ನಾವು ಬಂದಿದ್ದೇವೆ. ದೇವರು ನಮಗೆ ಯಾವ ವಾಗ್ದಾನವನ್ನು ಕೊಡುತ್ತಾರೆ ಎಂಬುದಾಗಿ ಎದುರು ನೋಡುತ್ತೇವಲ್ಲ. ಈ ವರ್ಷಕ್ಕೆ ದೇವರು ಕೊಟ್ಟಂತ ವಾಗ್ದಾನ ನಿಮಗೆ ಗೊತ್ತಾ? ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವನೆಂಬುದಾಗಿ ದೇವರು ಹೇಳಿದ್ದಾರಲ್ಲ. ಅದೇ ರೀತಿಯಾಗಿ ದೇವರು ಆಶೀರ್ವದಿಸುತ್ತಾ ಇದ್ದಾರಲ್ಲ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈ ತಿಂಗಳಿಗೆ ದೇವರು ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ ಅಂದರೆ, ಕೀರ್ತನೆಗಳು 128ನೇ ಅಧ್ಯಾಯ 4ನೇ ವಾಕ್ಯ. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ದೇವರು ನಿಮಗಾಗಿ ಇಟ್ಟಿರುವ ಆಶೀರ್ವಾದ ಈ ತಿಂಗಳಿನಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂತ ವಾಗ್ದಾನ ಏನು ಗೊತ್ತಾ? ನೀವು ಈ ರೀತಿಯಾಗಿ ಆಶೀರ್ವಾದ ಹೊಂದುವಿರಿ. ಯಾವ ರೀತಿಯಾಗಿ? ಒಂದು ಕುಟುಂಬದ ಆಶೀರ್ವಾದ. ಮೊದಲನೆಯದಾಗಿ ದೇವರು ಹೇಳುತ್ತಾರೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವೆ. ಕೆಲಸದಲ್ಲಿ, ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡುತ್ತವೆ. ಅದು ಮೊದಲನೆಯದು. ಎರಡನೆಯದಾಗಿ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷ ಲತೆಯಂತಿರುವಳು. ಹೆಂಡತಿ ಕುಟುಂಬದ ಆಶೀರ್ವಾದ. ನಿಮ್ಮ ಹೆಂಡತಿ ಜ್ಞಾನವಂತೆಯಾಗಿ, ಬುದ್ಧಿಯುಳ್ಳ ಸ್ತ್ರೀಯಾಗಿ ನಿಮ್ಮ ಅಂತಃಪುರದಲ್ಲಿ ಫಲಭರಿತವಾದ ದ್ರಾಕ್ಷ ಲತೆಯಂತೆ ಇರುವರಂತೆ. ಅವರಿಂದ ನಿಮ್ಮ ಕುಟುಂಬದಲ್ಲಿ ಫಲಗಳು, ಮೇಲುಗಳು, ಆಶೀರ್ವಾದಗಳು ಉಂಟಾಗುತ್ತವೆ. ಅದು ನಿಮ್ಮ ಕುಟುಂಬದ ಆಶೀರ್ವಾದ. ಮೂರನೆಯದಾಗಿ, ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇದು ಒಂದು ಪರಿಪೂರ್ಣವಾದ ಆಶೀರ್ವಾದ, ಕುಟುಂಬದ ಆಶೀರ್ವಾದ. ಹಾಗೆ ನೀನು ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗಿ ಮಕ್ಕಳನ್ನು ಕಾಣುವಿ. ಅಂದರೆ ಸಂತತಿ ಆಶೀರ್ವಾದ. ಹಾಗಾದರೆ ಈ ತಿಂಗಳಲ್ಲಿ ದೇವರು ವಾಗ್ದಾನ ಮಾಡುವುದು, ನಾನು ಈ ರೀತಿಯಾಗಿ ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡುತ್ತವೆ. ನಿನ್ನ ಹೆಂಡತಿ ಆಶೀರ್ವಾದವಾಗಿ ಇರುತ್ತಾಳೆ, ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ, ಸಂತತಿ ಆಶೀರ್ವಾದವಾಗಿ ಇರುತ್ತದೆ. ಅದುವೇ ದೇವರ ಇಷ್ಟ. ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಕೊರತೆ, ಸಮಾಧಾನದ ಕೊರತೆ, ಪ್ರೀತಿಯಲ್ಲಿ ಕೊರತೆ, ಐಕ್ಯತೆಯಲ್ಲಿ ಕೊರತೆ, ಆಶೀರ್ವಾದದ ಕೊರತೆ ಕಾಣುತ್ತಾ ಇದೆಯಾ? ದೇವರು ಅದನ್ನೆಲ್ಲ ಮಾರ್ಪಡಿಸಿ ನಿಮ್ಮ ಕುಟುಂಬದಲ್ಲಿ ಒಂದು ಪರಿಪೂರ್ಣ ಆಶೀರ್ವಾದವನ್ನು ಕೊಟ್ಟು ನಿಮ್ಮ ಕುಟುಂಬವನ್ನು ಒಂದು ಚಿಕ್ಕ ಪರಲೋಕವಾಗಿ ಬದಲಾಯಿಸಲು ದೇವರು ಬಯಸುತ್ತಾರೆ. ನೀವದನ್ನು ನಂಬಿ, ದೇವರೇ, ಈ ಆಶೀರ್ವಾದ ನನಗೂ ನನ್ನ ಕುಟುಂಬಕ್ಕೂ ಸೇರಿದ್ದು, ನಾನದನ್ನು ನಂಬುತ್ತೇನೆ. ನೀವು ಹೇಳಿದ ಪ್ರಕಾರವೇ ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿರಿ. ಹಾಗೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳಂತ ಮನುಷ್ಯನು, ಅವನಿಗೆ ಈ ಒಂದು ಆಶೀರ್ವಾದ. ಕರ್ತನಿಗೆ ಭಯಪಟ್ಟು ಆತನ ಮಾರ್ಗಗಳಲ್ಲಿ ಯಾರು ನಡೆಯುತ್ತಾರೋ ಅವನು ಆಶೀರ್ವದಿಸಲ್ಪಟ್ಟವನು. ಹಾಗಾದರೆ ದೇವರ ಭಯ ನಿಮಗೆ ಇರಬೇಕು, ಆತನ ಮಾರ್ಗದಲ್ಲಿ ಮುನ್ನಡೆಯಬೇಕು. ಅದಕ್ಕೆ ಒಪ್ಪಿಸಿ ಕೊಡುವಿರಾ? ನಿಮ್ಮ ಕುಟುಂಬವನ್ನು ಆ ರೀತಿ ನಡೆಸುವಿರಾ? ಬೈಬಲ್ನಲ್ಲಿ ಹೇಳಲ್ಪಟ್ಟ ಹಾಗೆ ಹೆಂಡತಿ ಮಕ್ಕಳನ್ನು ನಡೆಸಬೇಕು, ನಿಮ್ಮ ಕುಟುಂಬವನ್ನು ಪ್ರೀತಿಸಿ ಮಮತೆ ತೋರಬೇಕು, ಅನ್ಯೋನ್ಯವಾಗಿರಬೇಕು. ಹಾಗೆ ಕರ್ತನಿಗೆ ಭಯಪಟ್ಟು ನಿಮ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ನನ್ನನ್ನು, ನನ್ನ ಕುಟುಂಬವನ್ನು ಅರ್ಪಿಸುತ್ತೇನೆ. ನಾವು ಕುಟುಂಬವಾಗಿ ನಿಮ್ಮ ಮಾರ್ಗದಲ್ಲಿ ನಡೆಯುತ್ತೇವೆ. ಆ ರೀತಿ ಒಪ್ಪಿಸಿಕೊಟ್ಟರೆ ಈ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಉಂಟಾಗುತ್ತದೆ. ನೀವು ನಂಬುತ್ತೀರಾ? ದೇವರು ತಾನೇ ಮಾತು ಕೊಟ್ಟಿದ್ದಾರೆ. ಈಗ ನಾವು ಪ್ರಾರ್ಥಿಸೋಣವಾ? ಹಾಗೆ ದೇವರನ್ನು ನೋಡಿ ಹೇಳಿರಿ, ದೇವರೇ, ನಮ್ಮ ಕುಟುಂಬವನ್ನು ನೀವು ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬವನ್ನು ನೀವು ಆಶೀರ್ವದಿಸಲು ಬಯಸುವುದಕ್ಕಾಗಿ ಸ್ತೋತ್ರ. ನಾನು ಕೂಡ ಅದನ್ನು ನಂಬುತ್ತೇನೆ. ನೀವು ಮಾತು ಕೊಟ್ಟಂತೆ ನನ್ನ ಕೈಯ ಪ್ರಯಾಸಗಳನ್ನು ಆಶೀರ್ವದಿಸಿ, ಆದಾಯವನ್ನು ಹೆಚ್ಚಿಸಿ ಕೊಡಿ. ನನ್ನ ಹೆಂಡತಿಯನ್ನು ಆಶೀರ್ವದಿಸಿ ಫಲಭರಿತ ದ್ರಾಕ್ಷ ಲತೆಯಂತೆ. ದೇವರೇ, ನೀವು ನನ್ನ ಹೆಂಡತಿಯನ್ನು ಉಪಯೋಗಿಸಿ. ದೇವರೇ, ನನ್ನ ಮಕ್ಕಳನ್ನು ಎಣ್ಣೆ ಮರದ ಸಸಿಗಳಂತೆ ಆಶೀರ್ವದಿಸಿ. ಮಕ್ಕಳನ್ನು ಕಾಣುವವನಾಗು ಎಂಬಂತ ವಾಗ್ದಾನದ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳುತ್ತೇನೆ. ಆಮೇನ್, ಆಮೇನ್.